ರಾಜು. ನಿಲ್ಸಿ. ಏನಕ್ಕೆ ನಿಲ್ಲಿಸ್ಬೇಕು? ಇಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾ ನಿಮ್ಗೆ? ದೇವಸ್ಥಾನದಲ್ಲಿ ಒಡವೆ ಕಾಣಿಸ್ತಿಲ್ಲ, ಅದಕ್ಕೆ ತಲೆ ಬೋಳ್ಸಿ ಊರಲ್ಲಿ ಮೆರವಣಿಗೆ ಮಾಡಿಸ್ತೀವಿ. ನೀನ್ ಬಾಯಿ ಮುಚ್ಕೊಂಡು ಮಾತಾಡ್ಬೇಡ. ಭಾವನವ್ರೆ, ತಂಗಮ್ಮ ಯಾವುದೇ ತಪ್ಪು ಮಾಡಿಲ್ಲ ಭಾವನವ್ರೆ. ನಾವು ಮಾಡಿರೋ ತಪ್ಪನ. ಅಣ್ಣ ಬೇಡ ಅಣ್ಣ, ನೀನ್ ಸುಮ್ನಿರಮ್ಮ. ಬೇಡ, ನೀನ್ ಸುಮ್ನಿರಮ್ಮ. ಜಾನಕಿ ಅವರು ಏನ್ ತಪ್ಪು ಮಾಡೋದಿಲ್ಲ ಅಂತ ನನಗೆ ಗೊತ್ತು ಭಾವನವ್ರೆ, ಆದ್ರೆ ಅವಳೇ ಬಾಯಿ ಬಿಟ್ಟು ನಿಜ ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ ಅಂತ ನನಗ್ ಗೊತ್ತು ಭಾವನವ್ರೆ. ತಪ್ಪು ಮಾಡಿರೋದು ನಾವು ಭಾವನವ್ರೆ. ಏನು ಅಂದ್ರೆ ಇವಾಗ ಅದೆಲ್ಲ ಯಾಕೆ ಬೇಕು, ಸುಮ್ನಿರಿ. ಅಣ್ಣ ನಮ್ಮನ್ನ ಕಾಪಾಡೋದಕ್ಕೋಸ್ಕರ ಈ ಮಹಾತಾಯಿ ಮಾಡಿರೋ ತ್ಯಾಗ ಅವಳಿಗೆ ಮುಳುವಾಗ್ತಾ ಇದೆ. ಈಗಲೂ ನಾವು ನಿಜ ಹೇಳ್ದೆ ಇದ್ರೆ ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದು ಇರೋದು ಇಲ್ವೇ? ಏನ್ ನಡೀತು ಮಾವ? ಹೊಸ ಕಾರ್ ಕೊಂಡ್ಕೊಂಡು ನನ್ನ ಸಂತೋಷದಲ್ಲಿ ನಿಮ್ ಮತ್ತೆ ಊರ್ ಸುತ್ಕೊಂಡ್ ಬರ್ತೀನಿ ಅಂತ ಹೇಳಿ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋಯ್ತಮ್ಮ. ಆ ರಾಮಯ್ಯನ ಗುದ್ಬಿಟ್ಟು ಅವನ್ 2 ಕಾಲು ಮುರಿದೋಯ್ತಮ್ಮ. $25 ಲಕ್ಷ ಪರಿಹಾರ ಕೊಡಿ. ಏನಂದ್ರೆ ಏನಂದ್ರೆ? ಓಹೋ, ಇನ್ನೊಂದು ಕಟ್ಟು ಕತೆನಾ? ನೀ ಮಧ್ಯದಲ್ಲಿ ಮಾತಾಡಿದ್ರೆ ನಿನ್ ಕೆನ್ನೆ ಮೇಲೆ ನಮ್ ಭಾವನವ್ರ ಚಪ್ಪಲಿ ಗುರ್ತಿರುತ್ತೆ, ಹುಷಾರು. ಪೊಲೀಸ್ ಕೇಸ್ ಆದ್ರೆ ನಮ್ ಕುಟುಂಬದವರಿಗೆ ಅವಮಾನ ಅಂತ ನಾವು ಮಾಡಿರೋ ತಪ್ಪಿಗೆ ತಂಗಿಯಮ್ಮ ಹೋಗಿ ದುಡ್ಡು ತಗೊಂಡ್ಬಂದು ಕೊಟ್ಲು ಭಾವನವ್ರೆ. ಈ ನಿಜ ಹೊರಬರ್ಬಾರ್ದು ಅಂತ ತಂಗಿಯಮ್ಮ ಬಾಯಿ ಮುಚ್ಕೊಂಡು ಕೂತಿದ್ದಾಳೆ. ಇಲ್ಲಿ ನೋಡಿ, ಇದಕ್ಕೆ ನನ್ನ ಹೆಂಡತಿನೂ ಸಾಕ್ಷಿ, ಅಲ್ಲಿ ನಿಂತಿರೋ ಹೆಂಗಸೂ ಸಾಕ್ಷಿ. ಹೌದು ರೀ, ನಿಜಾನೇ. ಜಾನಕಮ್ಮ ಅವರೇ ದುಡ್ಡನ್ನ ತಂದ್ಕೊಟ್ಟಿದ್ದು. ಏನ್ ಮಾತಾಡ್ತಿದ್ದೀರಾ ಬಾವ? ಇದೆಲ್ಲ ಯಾವಾಗಾಯ್ತು? ನನಗೂ ಗೊತ್ತು, ಜಗಳ ಆಗೋದು ಇಷ್ಟ ಇಲ್ದೆ ನಾನು ಕೂಡ ಸುಮ್ಮನಾಗ್ಬಿಟ್ಟೆ.
ಹೌದು ಅಳಿ ಅಂದ್ರೆ ಏನೋ ಚಿಕ್ಕ ಶಿಕ್ಷೆ ಅನ್ಕೊಂಡ್ವಿ, ಆದ್ರೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತಾರೆ ಅನ್ಕೊಂಡಿರ್ಲಿಲ್ಲ. ತಪ್ಪನ್ನ ತಪ್ಪು ಅಂತ ಬೆರಳೆತ್ತಿ ತೋರಿಸ್ತಿದ್ರು ಪರವಾಗಿಲ್ಲ, ಸತ್ಯನ ಮುಚ್ಚಿಟ್ಟು ಸತ್ಯದ ದಾರಿಲಿ ಬದುಕ್ತಿರೋರ್ಗೆ ಶಿಕ್ಷೆ ಆಗ್ತಿರ್ಬೇಕಾದ್ರೆ ನೋಡ್ಕೊಂಡು ಸುಮ್ನಿರೋದು ದೊಡ್ಡ ತಪ್ಪು. ಇದೇನಿದು? ನಾನ್ ಬೇರೆ ರೂಟಲ್ಲಿ ತಗೊಂಡ್ ಹೋಗೋಣ ಅನ್ಕೊಂಡ್ರೆ ಇವ್ರು ಬಂದು ಇಡೀ ಕಥೆನೆ ಚೇಂಜ್ ಮಾಡ್ತಾ ಇದ್ದಾರೆ. ಏನೋ ಒಂದ್ ಒಳ್ಳೆ ಸಿನಿಮಾ ನೋಡೋಣ ಅಂತ ಅನ್ಕೊಂಡ್ರೆ ಮಿಸ್ ಆಗೋ ತರ ಕಾಣ್ತಿದ್ಯೋ. ತಲೆ ಕೆಡ್ಸ್ಕೊಬೇಡ ಕಣ, ನೋಡೋಣ. ಏನಮ್ಮ ಹೀಗ್ ಮಾಡ್ಬಿಟ್ರಿ? ಇಷ್ಟ ಹೊತ್ತು ಇಲ್ಲಿ ತರ ನಡೀತಾ ಇದ್ರು, ನೀವು ಏನು ಕಾಣ್ದೇ ಇರೋರ್ ತರ ಇದ್ರ. ನನ್ನ ಕ್ಷಮಿಸ್ಬಿಡಣ್ಣ. ನಮ್ಮ ಮನೆತನದ ಗೌರವನ, ನಮ್ಮನೆ ಹೆಣ್ಣು ಮಕ್ಕಳನ್ನ, ಅಳಿಯಂದ್ರನ್ನ ಕಾಪಾಡ್ಕೋಬೇಕು ಅಂತ ಹೀಗ್ ಮಾಡ್ದೆ. ಒಡವೆಗಳನ್ನ ಅಡವಿಟ್ಟು ತಂದ ಹಣನ ಆ ವ್ಯಕ್ತಿ ಮತ್ತೆ ತಂದು ಕೊಡ್ತೀನಿ ಅಂತ ಹೇಳಿದ್ದಕ್ಕೋಸ್ಕರ ನಾನು ದೇವಸ್ಥಾನಕ್ಕೆ ಹೋದೆ ರೀ. ಅಮ್ಮನವರು ಒಡವೆಗಳಿಗೋಸ್ಕರ ಅಲ್ಲ ರೀ. ಅಂತ ಕೆಟ್ಟ ಆಲೋಚನೆ ನನಗೆ ಯಾವತ್ತೂ ಬಂದಿಲ್ಲ ರೀ, ಬರೋದು ಇಲ್ಲ. ಆ ಒಡವೆಗಳು ಕಾಣಿಸ್ದೆ ಹೋಗಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ರೀ. ನನ್ನನ್ನು ನಂಬಿ ಅಂದ್ರೆ ಇಲ್ಲಿವರೆಗೂ ನಮ್ಮ ಪದ್ಮನಿಗಾಗ್ಲಿ ಇಲ್ಲ ಅಣ್ಣನಿಗಾಗ್ಲಿ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಮೌನವಾಗಿದ್ಬಿಟ್ಟೆ. ಬೇರೆ ಯಾವ ಉದ್ದೇಶದಿಂದ